ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. 118 ವರ್ಷಗಳ ಇತಿಹಾಸ ಇರುವಂತಹ ರೂಹ್ ಅಫ್ಜಾ, ಇಡೀ ದೇಶದಲ್ಲಿ ಫೇಮಸ್ ಆಗಿರುವಂತಹ ರೂಹ್ ಅಫ್ಜಾ ಸಿರಪ್ ಏನಿದೆ, ಶರ್ಬತ್ ಏನಿದೆ, ಅದರ ವಿರುದ್ಧವಾಗಿ ಬಾಬಾ ರಾಮದೇವ್ ಸೋಕಾಲ್ಡ್ ಯೋಗ ಗುರು ಬಿಸ್ನೆಸ್ ಮಾಡೋದಕ್ಕೆ ಧರ್ಮವನ್ನು ಉಪಯೋಗಿಸ್ಕೊಳ್ತಿರುವಂತಹ ಕೀಳು ಮನಸ್ಥಿತಿಯ ಮನುಷ್ಯ 15 ದಿನಗಳ ಹಿಂದೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದ. ಏನು ನಾರ್ಮಲ್ ಕಮೆಂಟ್ ಅಲ್ಲ. ರೂಹ್ ಅಫ್ಜಾ, ಹಮ್ದರ್ದ್ ಕಂಪನಿಯ ರೂಹ್ ಅಫ್ಜಾ ಶರ್ಬತ್ತು ಜಿಹಾದ್ ಮಾಡ್ತಾ ಇದೆ. ನೀವು ರೂಹ್ ಅಫ್ಜಾ ಶರ್ಬತ್ತನ್ನು ಕುಡಿದ್ರೆ ಆ ದುಡ್ಡು ಮದರಸಾಗಳಿಗೆ ಹೋಗುತ್ತೆ, ಮದರಸಾ ಕಟ್ಟೋಕ್ಕೆ, ಮಸೀದಿ ಕಟ್ಟೋಕೆ ಹೋಗುತ್ತೆ, ಮುಸ್ಲಿಮರಿಗೆ ಹೋಗುತ್ತೆ ಅಂತ ಹೇಳಿ ಕೆಲವು ದಿನಗಳ ನಂತರ, ಅದು ಏಪ್ರಿಲ್ 3ನೇ ತಾರೀಕು ಆ ಹೇಳಿಕೆ ಕೊಟ್ಟಿದ್ದು, ಅದಾದ ಒಂದು ವಾರದ ನಂತರ ಇನ್ನೊಂದು ಉಗ್ರವಾದ ಹೇಳಿಕೆ, ಅದು ಟೆರರಿಸ್ಟ್ಗಳಿಗೆ ಹೋಗುತ್ತೆ, ಜಿಹಾದಿಗಳಿಗೆ ಹೋಗುತ್ತೆ ಅಂತ ಇದೇ ರಾಮದೇವ್ ಹೇಳಿದ್ದ. ಇವತ್ತು ದೆಹಲಿ ಹೈಕೋರ್ಟ್ ರಾಮದೇವ್ ಕಪಾಳಕ್ಕೆ ಕಪಾಳ ಮೋಕ್ಷ ಮಾಡಿದೆ. ಏನು ಮಾತಿದು! ನಾಲ್ಗೆ ಮೇಲೆ ಹಿಡಿತಾ ಇರಬೇಕು, ಇಂತಹ ಮಾತಾಡೋದಕ್ಕೆ ನಾಚಿಕೆ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಆ ಒಂದು ವಿಡಿಯೋ ಇದೆಯೋ, ಶರ್ಬತ್ತು ಜಿಹಾದನ್ನು ಮೆನ್ಷನ್ ಮಾಡಿರುವ ವಿಡಿಯೋ, ಅದನ್ನು ಡಿಲೀಟ್ ಮಾಡಬೇಕು ಅಂತ ರಾಮದೇವ್ಗೆ ಹೇಳಿ ಆಜ್ಞೆ ಕೊಡ್ತು. ಬೆದರಿ ಹೋದ ರಾಮದೇವ್, ಅವನ ಕಂಪನಿ ಒಂದೇ ಕ್ಷಣದಲ್ಲಿ ಎಲ್ಲ ಕಡೆಯಿಂದ ಅದನ್ನು ಡಿಲೀಟ್ ಮಾಡ್ಕೊಂಡ್ಬಿಡ್ತು. ತನ್ನ ಯೂಟ್ಯೂಬ್ ಚಾನಲಿಂದ ಹಿಡಿದು ಎಲ್ಲೆಲ್ಲಿ ತನ್ನ ಕೈಯಲ್ಲಿ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಡಿಲೀಟ್ ಮಾಡ್ತು. ಯಥಾ ಪ್ರಕಾರ ಈ ಹಿಂದೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಮಂಡಿ ಊರಿದ ಹಾಗೆ ಇಲ್ಲಿಯೂ ಸಹ ಮಂಡಿ ಊರಿ ಅಯ್ಯೋ ತಪ್ಪಾಗೋಯ್ತು ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಹೈಕೋರ್ಟ್ ಮಾತ್ರ ತುಂಬ ಉಗ್ರವಾಗಿ ಪ್ರತಿಕ್ರಿಯಿಸಿದೆ. ಹಾಗಾದರೆ ಏನು ಹೇಳ್ತು ಹೈಕೋರ್ಟ್ ಇವತ್ತು ಅಂದರೆ, ಆಘಾತಕಾರಿ ಹೇಳಿಕೆ ಇದು ಅಂತ ಹೇಳ್ತು ಫಸ್ಟ್ ಆಫ್ ಆಲ್ ದೆಹಲಿ ಹೈಕೋರ್ಟು. ಅದರ ಜೊತೆ ಈ ಹೇಳಿಕೆ ನಮ್ಮ ಕೋರ್ಟಿನ ಆತ್ಮವನ್ನೇ ಅಲುಗಾಡಿಸಿದೆ ಅಂತ ಹೇಳಿಬಿಡ್ತು. ಎಂತಹ ಹೇಳಿಕೆ ಇದು! ಎಂತಹ ಬೆಂಕಿ ಹಚ್ಚೋ ಕೆಲಸ! ಈ ಹೇಳಿಕೆ ಕ್ಷಮೆಗೆ ಅರ್ಹವೇ ಅಲ್ಲ, ಕ್ಷಮೆಗೆ ಅರ್ಹವೇ ಅಲ್ಲ. 5 ದಿನಗಳ ಒಳಗೆ ಬರಹದಲ್ಲಿ ಲಿಖಿತವಾಗಿ ಕೋರ್ಟಿಗೆ ನೀವು ಕೊಡಬೇಕು, ಅಫಿಡವಿಟ್ ಸಲ್ಲಿಸಬೇಕು. ಇನ್ನು ಯಾವತ್ತೂ ಸಹ ರೂಹ್ ಅಫ್ಜಾ ವಿರುದ್ಧವಾಗಿ ಈ ರೀತಿಯ ಹೇಳಿಕೆಗಳನ್ನು ಹೇಳೋದಾಗಲಿ, ಜಾಹೀರಾತುಗಳನ್ನು ಕೊಡೋದಾಗಲಿ ನಾವು ಮಾಡೋದಿಲ್ಲ ಅಂತ ಕೋರ್ಟಿಗೆ ರಾಮದೇವ್ ಕೊಡಬೇಕು. ರಾಮದೇವ್ ಕಂಪನಿ ಪತಂಜಲಿ ಬರೆದು ಕೊಡಬೇಕು ಅಫಿಡವಿಟ್ ಅಂತ ಹೇಳ್ತು. ಆಮೇಲೆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ತು. ಅವರು ಹೇಳೋದಕ್ಕಿಂತ ಮೊದಲೇ ಇವರು ತೊಡೆ ನಡಗಿತ್ತು, ಡಿಲೀಟ್ ಮಾಡಿದ್ರು. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. 2014ರ ನಂತರ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ಒಂದಷ್ಟು ಕಾಂಜಿ ಪಿಂಜಿಗಳೆಲ್ಲ ಚಿಗುರ್ಕೊಂಡ್ಬಿಟ್ರು. ಆ ಚಿಗುರಿಕೊಂಡ ಕಾಂಜಿ ಪಿಂಜಿಗಳ ಪಟ್ಟಿಯಲ್ಲಿ ಒಂದು ಹೆಸರು ಈ ಬಾಬಾ ರಾಮದೇವ್ ಅನ್ನುವನು. ಯೋಗಾಸನ ಚೆನ್ನಾಗಿ ಮಾಡ್ತಾನೆ, ಆದರೆ ಅಷ್ಟೇ ದ್ವೇಷ ಬಿತ್ತುತ್ತಾನೆ. ನೆಮ್ಮದಿಯಾಗಿರೋ ದೇಶಕ್ಕೆ ದ್ವೇಷ ಬಿತ್ತಿ ದಿನ ಬೆಳಗಾದರೆ ಯಾವುದಾದ್ರೂ ಒಂದು ನೆಪ ಹೇಳಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಬೇಕು. ಯಾಕೆ ಅಂದರೆ ಬೇರೆ ವಿಚಾರಕ್ಕಲ್ಲ, ಅವನ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಯೋಗ ಮಾಡ್ತಿದ್ದವನು ದಿಢೀರಂತ ಪತಂಜಲಿ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ದ ಇನ್ನೊಬ್ಬನ ಜೊತೆ ಸೇರಿಕೊಂಡು. ಆ ಕಳಪೆಯ ಪ್ರಾಡಕ್ಟ್ಗಳು, ಕೋರ್ಟಲ್ಲೇ ಸಾಕಷ್ಟು ಪ್ರಾಡಕ್ಟ್ಗಳು ಕಳಪೆ ಅಂತ ಪ್ರೂವ್ ಆಗಿದ್ದಾವೆ. ಆ ಕಳಪೆ ಪ್ರಾಡಕ್ಟ್ಗಳನ್ನು ನುಗ್ಗಿಸ್ಬೇಕಲ್ಲ. ನಾರ್ಮಲ್ ಮಾರ್ಕೆಟಿಂಗ್ ಮಾಡಿದ್ರೆ ಈ ಕಳಪೆ ಪ್ರಾಡಕ್ಟ್ ಯಾರು ತಗೊಳ್ತಾರೆ? ಅದಕ್ಕೆ ದೇಶಭಕ್ತಿಯ ರಂಗು ಹಚ್ಚದ, ಹಿಂದೂ ಮುಸ್ಲಿಂ ವಿಷ ಹಚ್ಚದ. ದೇಶಭಕ್ತಿ ಹೆಸರಿನಲ್ಲಿ, ಸ್ವದೇಶಿ ಅನ್ನುವ ಹೆಸರಿನಲ್ಲಿ, ದೇಶಿ ಅನ್ನೋ ಹೆಸರಿನಲ್ಲಿ ಹಿಂದೂ ಮುಸ್ಲಿಮರ ವಿರುದ್ಧ ತಂದಿಡೋ ಮೂಲಕ ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಕಟ್ಕೊಂಡ. ಇವತ್ತು ಆ ಕಂಪನಿ 45ರಿಂದ 50 ಸಾವಿರ ಕೋಟಿ ರೂಪಾಯಿಗಳ ಕಂಪನಿ ಆಗಿದೆ. ಏನು? ಈ ದೇಶದಲ್ಲಿನ ಭಾವೈಕ್ಯತೆಯನ್ನು ಕೊಂದು ಕಟ್ಟಿರೋ ಸಾಮ್ರಾಜ್ಯ. ಈ ದೇಶದಲ್ಲಿ ಜನರ ನಡುವೆ ದ್ವೇಷ ಬಿತ್ತಿ ಕಟ್ಟಿರೋ ಸಾಮ್ರಾಜ್ಯ. ಸುಳ್ಳು ಹೇಳಿ ಕಳಪೆ ಪ್ರಾಡಕ್ಟ್ಗಳನ್ನು ಮಾರಿರೋ ಸಾಮ್ರಾಜ್ಯ. ಅಂತಹ ಸಾಮ್ರಾಜ್ಯ ಕಟ್ಟಿ ಈಗ ಹೊಸದಾಗಿ ಈಗ ಬೇಸಿಗೆಗೆ ಒಂದು ಶರ್ಬತ್ತನ್ನು ಬಿಡುಗಡೆ ಮಾಡ್ದ, ಗುಲಾಬ್ ಶರ್ಬತ್ ಅಂತ. ಏಪ್ರಿಲ್ 3ನೇ ತಾರೀಕು ಅದನ್ನು ಪ್ರಮೋಟ್ ಮಾಡಲಿ, ಹಾಳಾಗೋಗಲಿ. ಕುಡಿಯೋರು ಕುಡಿತಾರೆ, ಬುದ್ಧಿ ಇಲ್ಲ, ಧರ್ಮಾಂಧತೆಯಲ್ಲಿ ಹಿಂದುತ್ವದ ನಶೆ ಏರಿಸ್ಕೊಂಡಿರೋರು ಅವನ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾರೆ, ಮಾಡಿ ಅನುಭವಿಸ್ಲಿ. ಕಾಯಿಲೆಗಳು ಬಂದರೆ ಅವ್ರಿಗೆ ಬರೋದು. ಆದರೆ ನನ್ನ ಶರಬತ್ ಕುಡೀರಿ, ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟ್ ಇದೆ, ಅದಿದೆ, ಇದಿದೆ ಅಂತ ಹೇಳಿ ಬಿಡಬೇಕಾಗಿತ್ತು. ನೋ,
ಹಂಗೆ ಹೇಳಿದ್ರೆ ಅವನ ಪ್ರಾಡಕ್ಟ್ ಯಾರು ನೋಡ್ತಾರೆ? ನೋಡೋದಿಲ್ಲ, ಅವನು ಕುಡಿಯಲ್ಲ ಅದನ್ನು. ಅದಕ್ಕೆ ಮುಸ್ಲಿಂ ಒಡೆತನದ 118 ವರ್ಷಗಳಿಂದ ಇಡೀ ದೇಶದಲ್ಲಿ ಮನೆ ಮಾತಾಗಿರುವಂತಹ ರೂಹ್ ಅಫ್ಸಾನ ಟೀಕೆ ಮಾಡೋಕ್ಕೆ ಶುರು ಮಾಡಿದ. ಅದನ್ನು ಮುಸ್ಲಿಮರ ಕಂಪನಿ, ಆ ಕಂಪನಿಯಲ್ಲಿ ಹಿಂದೂಗಳಿಗೆ ಪ್ರವೇಶನೇ ಇಲ್ಲ, ಹಿಂದೂಗಳೇ ಇಲ್ಲ ಅಂತ. ಆದರೆ ಅಜಿತ್ ಅಂಜುಮ್ ಅಂತಹ ಸ್ವತಂತ್ರ ಪತ್ರಕರ್ತರು ಅಲ್ಲಿ ಹೋಗಿ ವಿಸ್ತೃತವಾದಂತಹ ವಿಡಿಯೋ ಮಾಡಿ ಹಾಕಿದ್ರು. 60% ಹಿಂದೂಗಳೇ ಇದ್ದಾರೆ, ಮ್ಯಾನೇಜ್ಮೆಂಟಲ್ಲಿ 70% ಹಿಂದೂಗಳೇ ಇದ್ದಾರೆ. ಅವರು ಆ ಕಂಪನಿಗೆ ಬರುವ ಲಾಭದಲ್ಲಿ 85% ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ತೊಡಗಿಸ್ಕೊಳ್ತಾರೆ. ಮಸೀದಿ ಮದ್ರಸಾಗಳಿಗೆ ಅವರು ದಾನ ಮಾಡ್ತಿಲ್ಲ, ನಾರ್ಮಲ್ ಆಗಿ ಜನರಲ್ ಆಗಿ ಜಾತಿ ಭೇದ ಇಲ್ಲದೆ ಧರ್ಮ ಭೇದ ಇಲ್ಲದೆ ದಾನ ಮಾಡ್ತಿದ್ದಾರೆ. ಆದರೆ ಇವನು ಹೇಳ್ತಾನೆ ರೂಹ್ ಅಫ್ಸಾಗೆ ಕೊಡುವ ದುಡ್ಡು ಮದ್ರಸಾಗಳಿಗೆ ಹೋಗುತ್ತೆ, ಮಸೀದಿಗಳಿಗೆ ಹೋಗುತ್ತೆ, ಜಿಹಾದಿಗಳಿಗೆ ಹೋಗುತ್ತೆ, ಟೆರರಿಸಮ್ಗೆ ಹೋಗುತ್ತೆ ಅಂತ. ಅದಕ್ಕೆ ಇವತ್ತು ಕಪಾಳಕ್ಕೆ ಬಾರಿಸಿದ್ದೆ ದೆಹಲಿ ಹೈಕೋರ್ಟ್ ಇಷ್ಟೆಲ್ಲ ಮಾಡಿದೆ ಅಂದರೆ ಸರ್ಕಾರ ಏನು ಮಾಡಬೇಕಾಗಿತ್ತು? ಸಾಧ್ಯನೇ ಇಲ್ಲ, ಏನು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ಇಂಥವರಿಂದನೇ ಈ ಸರ್ಕಾರ ಮತ್ತೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಇರೋದು. ಇಂಥವ್ರು ಬಿತ್ತೋ ವಿಷಯನೇ ಅವ್ರಿಗೆ ಬಂಡವಾಳ. ಹಾಗಾಗಿ ಯಾವ ಕ್ರಮನೂ ಕೈಗೊಳ್ಳೋದಿಲ್ಲ, ಸರ್ಕಾರ ಕೈಗೊಳ್ಳಲ್ಲ. ಆದರೆ ಕೋರ್ಟ್ಗಳು ಸ್ವಲ್ಪ ಸ್ಟ್ರಾಂಗ್ ಇದ್ದಾವೆ ಕೆಲವು ವಿಚಾರಗಳಲ್ಲಿ. ಹಾಗಾಗಿ ದೆಹಲಿ ಹೈಕೋರ್ಟ್ ಇವತ್ತು ಸರಿಯಾಗಿ ಬಿಟ್ಟಿದೆ. ಇಂತಹ ನೀಚತನವನ್ನು ಮತ್ತೆ ಮಾಡಬೇಡ ಅಂತ ಹೇಳಿದೆ. ಆದರೂ ಇವನು ಕೋರ್ಟ್ಗಳಿಗೆ ಬೆಲೆ ಕೊಡುವವನಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಸೊ ರೂಹ್ ಅಫ್ಸಾ ಮೇಲೆ ಮತ್ತೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತೆ ರೂಹ್ ಅಫ್ಸಾ, ಈ ಬಾರಿ ರೂಹ್ ಅಫ್ಸಾನೇ ಕೋರ್ಟ್ಗೆ ಹೋಗಿದ್ದು, ನನ್ನ ಬಗ್ಗೆ ಹಿಂಗೆ ಅಪಪ್ರಚಾರ ಮಾಡ್ತಿದ್ದಾರೆ ಇವರು ಅಂತ. ಮತ್ತೆ ಕೋರ್ಟ್ಗೆ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಬಹುದು. ಮತ್ತೆ ಕೋರ್ಟ್ ಅದೆಂಥ ಪರಾಕಿ ಕೊಡುತ್ತೋ ನೋಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.